ಸೊ ಜೈಲಿಗೆ ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ನೋ ಹೇಳ್ತೀರಾ? ವೇ. ತಪ್ಪು ಮಾಡಿದವರು ಯೂಸ್ ಮತ್ತೆ ಇಲ್ಲ. ತಪ್ಪು ಮಾಡೋ ಚಾನ್ಸ್. ನೋ ವೇ. ಓಕೆ. ಇಲ್ವೇ ಇಲ್ಲ. ಅಲ್ಲ ಅದೇ ವಿಚಾರ ಬಗ್ಗೆ ನೀವು ಸಾಕಷ್ಟು ಹೊರಗಡೆ ಬಂದ್ಬಿಟ್ಟು ಧ್ವನಿ ಎತ್ತಿದ್ದೀರಾ. ಅಂದರೆ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಯಾರು ಕೂಡ ಮಾತಾಡಲ್ಲ. ಹೊರಗಡೆ ಅಲ್ಲಿ ಏನೇ ಆದರೂ ಕೂಡ ನಮ್ಗೆ ಯಾಕೆ ಬೇಕು, ನೆಕ್ಸ್ಟ್ ಏನಾದ್ರು ಮತ್ತೆ ನಮ್ಮನ್ನ ಒಳಗಡೆ ಕಳ್ಸೋ ಚಾನ್ಸ್ ಇರುತ್ತೆ ಅದು ಇದು ಅಂತ ಅಂದ್ಬಿಟ್ಟು ಯಾರು ಮಾತಾಡಲ್ಲ. ಹೌದು. ಸೊ ನೀವು ಅದ್ರ ಬಗ್ಗೆ ಮಾತನಾಡಿದ್ದೀರಾ. ಸೊ ಈಗ ಸಂಧ್ಯಾ ಅವ್ರು ಹೇಳ್ತಾ ಇರೋದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಯಾರಾದ್ರೂ ಪ್ರಶ್ನೆ ಮಾಡೋರಿಗೆ ಏನು ಹೇಳ್ತೀರಾ? ಪ್ರಶ್ನೆ ಮಾಡೋರ್ಗೆ ನಾನು ಒಂದೇ ಹೇಳೋದು, ಹ್ಮ್. ಈಗೇನು NCR ದಾಖಲಾಗಿದೆಲ್ಲ ಅದು FIR ಗೆ ಕನ್ವರ್ಟ್ ಮಾಡಿ ಹ್ಮ್. ತನಿಖೆ ಮಾಡಿ, ತನಿಖೆಯಲ್ಲಿ ಪ್ರತಿಯೊಂದು ಸತ್ಯಾಸತ್ಯತೆ ಹೇಳ್ತೀನಿ. ಇಲ್ಲ ಏನೊಂದು DGP ಅಲೋಕ್ ಕುಮಾರ್ ಅವ್ರು ಇದ್ದಾರೆ, ಹ್ಮ್. ನಿಜವಾಗ್ಲೂ ನೀವು ಹೇಳ್ತಾ ಇರೋದು ಸತ್ಯನ ಬನ್ನಿ ಅಂತ ಕರೆದ್ರೆ ಅದೇ ಪರಪ್ ನಗರ ಜೈಲ್ ಒಳಕೋಗಿ ಅದೇ CCTV ಫುಟೇಜ್ ತೆಗ್ಸಿ ಎಲ್ಲೆಲ್ಲಿ ಏನೇನ್ ನಡೀತು ಅಂತ ತೋರಿಸುವಂಥದ್ದು. ಓಕೆ. ಅಂಡ್ ನಾನು ಒಬ್ಳೆ ಹೇಳೋದು ಸತ್ಯ ಅಲ್ಲ, ಅಲ್ಲಿದ್ದಂತ ನನ್ನಂತಹ ಆರೋಪಿಗಳು ಬಿಡುಗಡೆ ಆಗಿ ಬಂದಿರೋರು ಕೆಲವ್ರು ಮಾತಾಡ್ತಾರೆ ಫೋನಲ್ಲಿ. ಓಕೆ. ಬಿಕಾಸ್ ಎಲ್ಲಾರು ಫೇಸ್ ತೋರ್ಸಕ್ಕಾಗಲ್ಲ ಕ್ಯಾಮ್ರಾಗೆ, ಹ್ಮ್. ಮಾತಾಡ್ತಾರೆ. ಅಂಡ್ ಸತ್ಯ ಅಲ್ಲ, ಸತ್ಯ ಅಲ್ಲಿ ಇರೋದಕ್ಕೆ ಅವ್ರು ಭಯ ಬಿದ್ದು NCR ಮಾಡಿಸಿರೋದಲ್ವೇ ಈ ಪೊಲೀಸ್ ಸಿಬ್ಬಂದಿಗಳೇನು ಜೈಲಿನ ಓಕೆ. ಸಿಬ್ಬಂದಿಗಳಿದ್ದಾರೆ, ನೀವು ಹೊರಗಡೆ ಬಂದು ಮಾತಾಡೋದ್ಮೇಲೆ. ಅವ್ರು ಮಾತಾಡ್ತೀನಿ ಅನ್ನೋದು ಗೊತ್ತಿದೆ. ಇಲ್ಲಾಂದ್ರೆ ಅಷ್ಟು ನನ್ನ ಫಾಲೋ ಮಾಡೋ ಅವಶ್ಯಕತೆ ಇರ್ಲಿಲ್ವಲ್ಲ. ಓಕೆ. ವಿಡಿಯೋ ಅದು ಯಾವ್ದೋ ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡಿದ ತಕ್ಷಣ ಇಮಿಡಿಯೇಟ್ ಅದು ಹೆಂಗ್ ಆಗಿದೆ ಒಳಗಡೆ ಜೈಲ್ ಒಳಗಡೆ ಅಂದ್ರೆ ಹ್ಮ್. ಎಲ್ಲಾ ಸೊಳ್ಳೆ ಅಲ್ಲ. ಪರ್ದ ತಗೊಂಡ್ಬಿಟ್ಟಿದ್ದಾರೆ, ಫುಲ್ ರೂಮ್ ಶಫಲ್ ಮಾಡ್ಬಿಟ್ಟಿದ್ದಾರೆ. ಅಲರ್ಟ್ ಎಲ್ಲ ಅಲರ್ಟ್. ಎಲ್ಲಾರ್ಗು ಹೋಗ್ಬಿಟ್ಟು ಈ ತರ ಹಿಂಗೆ ಕಂಪ್ಲೇಂಟ್ ಮಾಡ್ತಾ ಇದೀರಿ, ನೀವ್ ಯಾರಾದ್ರೂ ಜೈಲ್ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ನಡೆಯೋದ್ರ ಬಗ್ಗೆ ಮಾತಾಡಿದ್ರೆ ನಿಮ್ ಮೇಲೇನೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ದಂಗ್ ಮಾಡ್ತೀರಿ, ಹ್ಮ್. ನಿಮಗ್ ಬೇಲ್ ಸಿಗಲ್ಲ, ಇನ್ನೂ ನೀವ್ ಇಲ್ಲಿಂದ ಸಮಸ್ಯೆ. ಹೊರಗಡೆ ಹೋಗೋದಿಲ್ಲ ಹ್ಮ್. ಅಂತೆಲ್ಲ ಹೇಳಿ ಎದುರಿಸಿಟ್ರೆ ಯಾರ್ ಮಾತಾಡ್ತಾರೆ? ಹೌದು. ಖಂಡಿತ. ಯಾರ್ ಯಾರು ಮಾತಾಡ್ತಾರೆ ಹೇಳಿ? ಮಾತಾಡಲ್ಲ. ಯಾಕೆ ಬೇಕು? ಮಾತಾಡಲ್ಲ. ನಾನು ಹೇಳ್ತೀನಲ್ಲಪ್ಪ, ಇನ್ನು ಒಂದ್ 10 ಸಲ ಕಳ್ಸಿ ಜೈಲ್ಗೆ, ಹ್ಮ್. ನನಗೆ ಎದುರಿಸೋ ತಾಕತ್ತಿದೆ, ಓಕೆ. ಶಕ್ತಿ ಇದೆ. ಹ್ಮ್. ನನ್ಗೆ ಯಾವ್ದೇ ಸಿಬ್ಬಂದಿಗಳಿಂದ ಅಲ್ಲಿಂದ ತೊಂದ್ರೆ ಆಗಿಲ್ಲ. ಓಕೆ. ಹಾಗಂತ ಅಲ್ಲಿರೋ ಎಲ್ಲಾ ಜೈಲಿನ ಸಿಬ್ಬಂದಿಗಳನ್ನು ತಪ್ಪು ಅಂತ ಹೇಳಲ್ಲ. ಹ್ಮ್. ಕೆಲವರು ಕೆಲವರು. ಮಾಡುವಂತ ಕೆಲ್ಸಕ್ಕೆ ಹ್ಮ್. ಒಂದು ವಾಟರ್ ಬಾಟಲ್ ತಂದು ಕೊಡೋದಕ್ಕೆ 500 ರೂಪಾಯಿ ತಗೊಳ್ತಾರೆ. ಓಕೆ. ಯಾರೋ ಒಬ್ರು ಒಂದ್ ಕೇಸಲ್ಲಿ ಬಂದಿರ್ತಾರೆ, ಮಸಾಜ್ ಕೇಸಲ್ಲ ಯಾವ್ದೋ ಒಂದ್ ಕೇಸಲ್ಲಿ ಹ್ಮ್. ಅವ್ರನ್ನ ಬುದ್ಧಿ ಕಲ್ಸೋದ್ ಬಿಟ್ಬಿಟ್ಟು ಅವ್ರ ಕಡೆಯಿಂದ ಆಯಿಲ್ ಮಸಾಜ್ ಮಾಡಿಸ್ಕೊಳ್ತಾರೆ, ಓಹೋ. ತಲೆ ಕಲರ್ ಹಾಕ್ಸ್ಕೊಳ್ತಾರೆ. ಪೊಲೀಸ್ ಅವರು. ಎಸ್, ಹ್ಮ್, ಹ್ಮ್. ಅಲ್ಲಿನ ಜೈಲಿನ ಸಿಬ್ಬಂದಿಗಳು. ಹ್ಮ್. ಸೊ ಎಲ್ಲಿಗೆ ಹೋಗ್ತಾ ಇದೆ ಅಲ್ವಾ? ಹ್ಮ್. ಇಲ್ಲಿ ಯಾರಾದ್ರೂ ಆರೋಪಿಗಳು ಸ್ನಾನ ಮಾಡಿ ತಲೆ ಹಾರಿಸೋದು ಕೂದ್ಲು ಬಿಟ್ಟಿದ್ರೇನು, ಏಯ್ ಜಡೆ ಕಟ್ಟು ಜೈಲ್ ದರಿದ್ರ ಬರುತ್ತೆ ಅಂತಾರೆ. ಹ್ಮ್. ಪಾಪ ಅವ್ರು ಕುತ್ಕೊಂಡಿದ್ರೇನು ಅಲ್ಲೋಗು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ರೆ ಬಡಪಾಯಿಗಳನ್ನ, ಓಕೆ. ಒಳ್ಳೆ ಫೈನಾನ್ಷಿಯಲಿ ಸ್ಟೇಟಸ್ ಇರೋರು ಚೆನ್ನಾಗಿರೋರ್ಗಲ್ಲ ಅವ್ರು ಟಚ್ ಸ್ವಲ್ಪ ಮಾಡಲ್ಲ. ಅವ್ರನ್ನ ಟಚ್ ಹ್ಮ್. ಮಾಡಲ್ಲ. ಹ್ಮ್. ಇನ್ ಸ್ವಲ್ಪ ಬಡಪಾಯಿಗಳಿರ್ತಾರಲ್ಲ ಅವ್ರನ್ನ ಎಷ್ಟು ಹರಾಜ್ ಮಾಡ್ತಾರೆ ಗೊತ್ತಿದ್ಯಾ? ಓಕೆ. ತುಂಬಾ ಹರಾಜ್ ಮಾಡ್ತಾರೆ. ಓಕೆ. ಸೊ ಅಲ್ಲಿನ ಜೈಲಿನ ಕೆಲ ಸಿಬ್ಬಂದಿಗಳು ಸಸ್ಪೆಂಡ್ ಅಲ್ಲ, ಟರ್ಮಿನೇಟ್ ಆಗ್ಬೇಕು. ಬಿಕಾಸ್ ಅಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಓಕೆ. ಮನೆ ಇದೆ ಅಲ್ಲಪ್ಪ, ಮನೆಯಿಂದ ತಾನೇ ಅವ್ರು ಡ್ಯೂಟಿಗೆ ಬರ್ತಾರೆ. ಹೌದು. ಇಲ್ಲಿ ಬಂದು ಆಯಿಲ್ ಮಸಾಜ್ ಏನಕ್ಕೆ ಮಾಡಿಸ್ಕೊಬೇಕು? ಹ್ಮ್. 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 ಅದು ಏನಕ್ಕೆ ಮಾಡ್ಕೊಬೇಕು? ಅಂದ್ರೆ ಆರೋಪಿತರ ಜೊತೆಗೆ ಆ ಜೈಲಲ್ಲಿ ಆಮೇಲೆ ಹ್ಮ್. ಹೊರಗಡೆ 10 ರೂಪಾಯಿ ಕೊಟ್ರೆ 20 ರೂಪಾಯಿ ಕೊಟ್ರೆ ಬಾಳೆ ಎಲೆ ಸಿಗುತ್ತೆ, ಮಾವಿನಕಾಯಿ ಸಿಗುತ್ತೆ, ಎಲ್ಲಾನು ಹೊರಗಡೆ ಸಿಗುತ್ತೆ. ಹೌದು. ಅವರು ಡ್ಯೂಟಿಗಂತ ಬರೋದು. ಆ ಜೈಲಲ್ಲಿ ಏನಿದೆ ವುಮೆನ್ಸ್ ಬ್ಯಾರಕ್ ಅಲ್ಲಿ ಒಂದು ಫಾರ್ಮ್ ಹೌಸ್ ಒಂಥರ ಇದೆ, ತೋಟ ತರ. ಆ ಎಲ್ಲಾ ಗಾರ್ಡನ್ ಅಲ್ಲಿ ಇರೋದೆಲ್ಲ ಕಿತ್ಕೊಂಡು ಬಾಳೆ ಎಲೆ ಸಮೇತ ಎತ್ಕೊಂಡು ಮನೆಗೆ ಹೋಗ್ತಾರೆ. ಸಿಬ್ಬಂದಿಗಳು. ತಿಳ್ಕೊಳ್ಳಿ. ಅಲ್ಲ ಆಕ್ಚುಲಿ ಅದು ಇರ್ಬೋದು. ಅಂದ್ರೆ ಅಲ್ಲಿನ ಜೈಲು ಕದಿಗಳಿಗೆ ಅವ್ರು ಉಪಯೋಗಿಸ್ಕೊಳಕ್ಕೆ ಏನೇ ಅದು ಬೆಳೆದಿದ್ರು, ಅಂದ್ರೆ ಈಗ ಕೃಷಿಲಿ ತರಕಾರಿ ಬೆಳೆದಿದ್ರು ಅವ್ರು ಉಪಯೋಗಿಸ್ಕೊಂಡು ಇದ್ ಮಾಡ್ಕೊಳಕ್ಕೆ. ಸೊ ಈಗ ಸಿಬ್ಬಂದಿಗಳೇ ಮಾಡ್ತಾರೆ ಅಂದ್ರೆ ಎಷ್ಟು ಅಸಹ್ಯ ಚೀಪ್ ಅಂದ್ರೆ ಹ್ಮ್. ಸೀರಿಯಸ್ಲಿ ಅದನ್ನ ನ್ಯೂಸ್ ಪೇಪರ್ ಅಲ್ಲಿ ಕಟ್ಟಿ, ಹ್ಮ್. ಹಬ್ಬ ಯಾವ್ದೇ ಹಬ್ಬ ಬರ್ಲಿ ಮಾವಿನ ಎಲೆ ಆಗ್ಲಿ Okay. ಬಾಳೆ ಎಲೆ ಆಗ್ಲಿ ಅಲ್ಲಿ ಹ್ಮ್. ಮಾವಿನಕಾಯಿ ಬಿಟ್ಟಿರುತ್ತೆ, ಹೂವ ಎಲ್ಲ ನೀವು ಜೈಲಿಂದ ತಗೊಂಡ್ ಹೋಗ್ತೀರಾ ಅಂದ್ರೆ ಸರ್ಕಾರಿ ಸಂಬಳ ತಗೊಳ್ತಾ ಇದೀರಾ, ಯಾರು ಪ್ರಶ್ನೆ ಮಾಡಲ್ಲ. ಯಾರು ಅಲ್ಲ ಕೇಳೋದಿಲ್ಲ. ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಕೇಳಲ್ಲ. ಅಟ್ಲೀಸ್ಟ್ ಅಲ್ಲಿ ಚೆಕಿಂಗ್ ಮಾಡ್ತಾರಲ್ಲ ಹೊರಗಡೆ, ಅಲ್ಲಾದ್ರೂ ಚೆಕ್ ಮಾಡ್ಬೇಕಲ್ವಾ? ಓಕೆ. ನೋಡಿ, ಹಣ ಇದ್ದವ್ರಿಗೆ ಇನ್ನೂ ಬೇಕು ಅನ್ನೋಂತ ದುರಾಸೆ. ಹೌದು. ಸರ್ಕಾರಿ ಸಂಬಳ, ಹ್ಮ್. ಸರ್ಕಾರಿ ಕೆಲ್ಸ ಸರ್. ಎಲ್ಲಾನು ಸಿಗುತ್ತೆ. ಆದ್ರೂನು ಅಲ್ಲಿ ಜೈಲಲ್ಲಿ ಬೆಳ್ದಿರುವಂತ ಗಾರ್ಡನ್ ಅಲ್ಲಿ ಇರುವಂತ ಬಾಳೆ ಎಲೆನೂ ಬೇಕು, ಮಾವಿನ ಎಲೆನೂ ಬೇಕು, ಹ್ಮ್. ಆ ಆರೋಪಿಗಳು ತಿನ್ನುವಂತ ಬಿಸ್ಕೆಟ್ ಬ್ರೆಡ್ ಬೇಕು, ಹ್ಮ್. ಆರೋಪಿಗಳ ತರುವಂತ ದುಡ್ಡು ಬೇಕು. ಹ್ಮ್. ಏನಿದು ಅಸಹ್ಯ? ಅಲ್ಲ ಒಂಥರ ಹೇಳ್ಬಾರ್ದು ಅದನ್ನು ಒಂದು ಅಂದ್ರೆ Seriously. ಆ ಒಂದು ಪ್ರಾಣಿಗಿನ ಕಡೆ ತರ ಆಯ್ತು. ತುಂಬಾ ಚೀಪ್, ಹ್ಮ್. ತುಂಬಾ ಚೀಪ್. ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಕ್ರಿಮಿನಲ್ ಕೇಸಸ್ ಅಲ್ಲಿ ಭಾಗಿಯಾಗ್ತಾ ಇರೋದು ಯಾರು? ಹೌದು. ಪೊಲೀಸ್ ಅವರು. ಪೊಲೀಸ್. ಅದೇ ಕೇಳ್ತಾ ಇರ್ತೀವಲ್ಲ, ಯಾವ್ದೋ ಕಳ್ಳರು ಬೈಕ್ ಕದಿಯೋದಕ್ಕೆ ಪೊಲೀಸರ ಸಾತ್ ಅಂತ. ATM ಕಳ್ಳ ಹ್ಮ್. ಪೊಲೀಸೆ, ಈ ಕಡೆ ರೇಷನ್ ಕಳ್ಳನು ಪೊಲೀಸೆ, Okay. ನಿನ್ನೆ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಕಳ್ತನ ಮಾಡಿದಾನೆ 20 ಲಕ್ಷ, ಅವನು ಪೊಲೀಸೆ. ಸೊ ಕೆಲವರು ಒಳ್ಳೆಯವ್ರಿಗೆ ಇಂಥವ್ರು ಕಪ್ಪು ಚುಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ. ಹೌದು, ಕೆಲವರು ಏನು ಪೊಲೀಸ್ ಇಲಾಖೆಯಲ್ಲಿ ಇವಾಗ ನಾವು ಪೊಲೀಸ್ ಇಲಾಖೆ ಅಂದ್ರೆ ಸ್ಟ್ರಿಕ್ಟ್, ಹ್ಮ್. ಭಯ ಅಂತ ಇರ್ಬೇಕು. ಹೌದು, ನೀವೇ ಇಂತ ಒಂದು ಕ್ರಿಮಿನಲ್ ಕೇಸಸ್ ಅಲ್ಲಿ ಭಾಗಿಯಾಗ್ತಾ ಇದ್ರೆ ಸಾಮಾನ್ಯ ಜನರಿಗೆ ಏನ್ ಬುದ್ಧಿ ಹೇಳ್ತೀರಾ ನೀವು? ಸಾಧ್ಯನೇ ಇಲ್ಲ. ಅದರಲ್ಲೂ ನೀವ್ ಈ ತರ ಮಾಡ್ತೀರಿ ಅಂದ್ರೆ ಅಲ್ಲಿ ಹೋಗಿರೋ ಮನ ಪರಿವರ್ತನೆಗೆ ಹೋಗಿರೋರು ಕೂಡ ಮತ್ತೆ ಎಲ್ಲಿ ಚೇಂಜ್ ಆಗ್ತಾರೆ. ಅವರು ಅಲ್ಲಿಂದ ಜೈಲಿಂದ ಬಂದ್ಮೇಲೆ ಹ್ಮ್. ಇನ್ನಷ್ಟು ರೆಸ್ಪೆಕ್ಟ್ ಪೊಲೀಸ್ ಅವರೇ ಕೊಡ್ತಾರೆ. ಹ್ಮ್. ಏ ಬಿಡು, ಹೋಗ್ ಬಂದ್ಬಿಟ್ಟೆ, ಹಾ ಬಿಡು ಇರ್ಲಿ, ನಾನೇನೋ ಮಾಡ್ತೀನಿ. ಮಾಡಿದೀನಿ.
ಕೇಸ್ ಹಾಕೋಗು ಕಿತ್ಕೊಳ್ತಾರೆ, ಜೈಲ್ಗೆ ಹಾಕೋಗು ಕಿತ್ಕೊಳ್ತಾರೆ, ಜೈಲಿಂದ ಬಂದ್ಮೇಲೆನು ಕಿತ್ಕೊಳ್ತಾರೆ. ಈ ಎಂಜಲ್ ಕಾಸ್ಗೆ ಯಾಕೆ ಪೊಲೀಸರು ಕೈ ಅಡ್ಡುತ್ತಾರೆ? ಅದನ್ನ ಮೊದ್ಲು ನಿಲ್ಸ್ಬೇಕು. ಓಕೆ. ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ. ಜನರು ಅವ್ರ ಏನಂತಾರೆ ಗೊತ್ತಾ, ಒಬ್ಬ ರೌಡಿ ಶೀಟರ್ ಚಿಕ್ಕ ಹುಡ್ಗ ಪೊಲೀಸಕ್ ತಿರುಗ್ಸಿ ಹೇಳ್ತಾನೆ, ಏ ದುಡ್ಡು ಕೊಟ್ಟಿಲ್ವಾ ಸರ್ ಹೋಗಿ. ಅಂದ್ರೆ ಯಾರಿಲ್ ವೀಕ್ನೆಸ್ ಕೊಡ್ತಾರದು? ಕಾನೂನು ಇಲ್ಲಿ ಹೆಂಗಿದೆ ಅಂದ್ರೆ ಪೊಲೀಸರು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗೆ ಸರಿ ಅಷ್ಟೇ ಎಡಿಟ್ ಮಾಡಿ ಏನ್ ಹಾಕ್ತಾರಲ್ಲ, ಫ್ಯೂ ಮೊಮೆಂಟ್ಸ್ ಲೇಟರ್ ಅದು ಜಸ್ಟ್ ನೋಡೋದಕ್ ಚಂದ ಅಷ್ಟೇ. ಫ್ಯಾಕ್ಟ್ ಹಂಗಿಲ್ಲ. ಆತರ ಫ್ಯೂ ಮೊಮೆಂಟ್ಸ್ ಲೇಟರ್ ಅಂತ ಹೇಳಿ ಬೇರೆ ಸಾಮಾನ್ಯ ಆರೋಪಿಗಳದ್ ಹಾಕ್ತಾರಲ್ವಾ, ಪೊಲೀಸರು ಎಷ್ಟು ಜನ ಅರೆಸ್ಟ್ ಆಗಿದಾರಲ್ಲ, ಅವ್ರದ್ದು ಒಬ್ಬರದ್ದು ಫೋಟೋ ಹಾಕ್ಲಿ. ಹೌದು. ಅಲ್ಲ, ಇತ್ತೀಚೆಗೆ ಇನ್ನೊಂದಿದೆ, ಅದು ಒಬ್ಬ ಪೊಲೀಸ್ ಪೇದೆ ಒಂದು ಹೆಣ್ಮಗಳು ಮದ್ವೆ ಆಗ್ತೀನಿ ಅಂದ್ಬಿಟ್ಟು ನಂಬಿಸಿ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡಿರೋದು, ಈಗ ಹೋರಾಟ ಮಾಡ್ತಿದ್ದಾರೆ. ಎಸ್ ಸಂದೇಶ್ ಅವರು, ಹೌದು, ನಮ್ಮ ಕೋಲಾರ ಸಂದೇಶ್ ಅವರು ಗೊತ್ತಿರೋಂತ ಹುಡುಗ ತುಂಬಾ ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾನೆ, ಹೆಣ್ಮಕ್ಳ ಪರ ತುಂಬಾ ನ್ಯಾಯ ಕೊಡಿಸ್ತಾನೆ. ಅದ್ರಲ್ಲಿ ಒಂದು ಹೆಣ್ಣು ಮಗಳು, ಯಾಕಂದ್ರೆ ಒಬ್ರು ಹೋರಾಟ ಮಾಡುವಾಗ ನಾವ್ ಅದನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ಸೊ ನಿನ್ನೆ ಕೂಡ ನಾನು ಸಂದೇಶಕ್ಕೆ ಹಾಕದೆ, ಆ ಪೊಲೀಸ್ ಒಂದು ಫೋಟೋ ಕಳ್ಸಿ ನನಗೆ ಅಂತ ಹೇಳಿ. ಸೊ ಆ ಒಬ್ಬ ದೊಮ್ಲೂರು ಅನ್ಸುತ್ತಲ್ವಾ, ದೊಮ್ಲೂರು ಪೊಲೀಸ್ ಪೇದೆ ಅಷ್ಟು ದೊಡ್ಡ ತಪ್ಪು ಮಾಡಿನ, ಒಂದು ಹೆಣ್ಣು ಮಗಳನ್ನ ಮಿಸ್ಯೂಸ್ ಮಾಡಿದಾನಲ್ವಾ, ಪೊಲೀಸವ್ರು ನಿಂತ್ಕೊಂಡು ನೋಡ್ತಾ ಇದಿರಲ್ಲ. ಅದೇ ಸಾಮಾನ್ಯ ಆರೋಪಿ ತಪ್ಪು ಮಾಡಿದ್ರೆ ಇಮಿಡಿಯೇಟ್ FIR ಮಾಡಿ ಅವ್ನು ಎಲ್ಲಿದ್ರೇನು ಲೊಕೇಶನ್ ಟ್ರ್ಯಾಕ್ ಮಾಡಿ ಎತ್ಕೊಂಡ್ ಆಗ್ತಾ ಇದ್ರಲ್ಲ. ಇನ್ನೊಂದೇನಂದ್ರೆ ಲೀವ್ ಕೊಟ್ಟಿದಾರಂತೆ ಸರ್. ಇದೇ ತರ ಲೀವ್ ಕೆಲವೊಂದು ಸ್ಟೇಷನ್ಸ್ ಅಲ್ಲಿ ಕೆಲವೊಂದು ಕೇಸಸ್ ಆದೋಗ ಕಾಮಾಕ್ಷಿ ಪಾಳ್ಯದಲ್ಲೂ ನಡೆದಿತ್ತು. ಆ ಪ್ರಕರಣಗಳು ದಾಖಲಾದೋಗ ಅವ್ರು ಲೀವ್ ಅಲ್ಲಿ ಇರ್ತಾರೆ. ಯಾಕೆ ಲೀವ್ ಅಲ್ಲಿ ಇದ್ರೆ ಕರ್ಕೊಂಡ್ ಬರೋದಿಲ್ವಾ? ಪ್ರಕರಣ ದಾಖಲು ಮಾಡ್ಕೊಬೇಕು, ಹುಡುಗಿ ಕಂಪ್ಲೇಂಟ್ ತಗೊಂಡು ದಾಖಲು ಮಾಡಿ FIR ಮಾಡಿ ಅವ್ನು ಎಲ್ಲಿದ್ರೇನು ಕರ್ಕೊಂಡ್ ಬರ್ಬೇಕಾಗಿತ್ತು. ಲೀವ್ ತಗೊಂಡಿರೋದಂದ್ರೆ ಇನ್ಫಾರ್ಮ್ ಮಾಡೇ ಹೋಗಿರ್ತಾರಲ್ವಾ, ಏನು ಇದು ಅಂತ ಅವ್ನು ಲೀವೇ ತಗೊಂಡಿರ್ಲಿ, ಅವ್ನ್ ಡ್ಯೂಟಿದಲ್ಲೇ ಇರ್ಲಿ, ಲೀವೇ ತಗೊಂಡಿರ್ಲಿ. ಆ ಹೆಣ್ಣು ಮಗಳ ದೂರ್ನ ಪ್ರಕರಣ ದಾಖಲು ಮಾಡ್ಕೊಂಡು FIR ಆಗ್ತಾ ಇದ್ದಂತೆ ಅವನ್ನ ಹೋಗಿ ಕರ್ಕೊಂಡ್ ಬರ್ಬೋದಲ್ವಾ? ಹೌದು. ಪೊಲೀಸ್ ಇಲಾಖೆಯಲ್ಲಿ ಸಸ್ಪೆನ್ಷನ್ ಆಗ್ತಾ ಇದೆ ಹೊರತು ಅವ್ರ ಮೇಲೆ ಆಕ್ಷನ್ಸ್ ಆಗ್ತಾ ಇಲ್ಲ, ಟರ್ಮಿನೇಷನ್ಸ್ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಭಾಗಿಯಾಗೋದು, ಹೆಣ್ಮಕ್ಳ ಜೊತೆ ಈ ತರ ಲೈಂಗಿಕವಾಗಿ ಉಪಯೋಗಿಸ್ಕೊಂಡು ಅವ್ರನ್ನ ಬೀದಿಗೆ ತಂದು ನಿಲ್ಸುವಂತದ್ದು, ಪೋಕ್ಸೋ ಪ್ರಕರಣದಲ್ಲಿ ರೀಸೆಂಟ್ ಆಗಿ ಒಂದು ಹೋರಾಟ ನಡೆಯೋಗ ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ ಚಿಕ್ಕ ಹೆಣ್ಮಕ್ಳು ಕಾಲೇಜ್ ಸ್ಟೂಡೆಂಟ್ ಟಾಯ್ಲೆಟ್ಗೆ ಹೋಗಿ ಬರೋಗ ಅವಳನ್ನ ಮೈ ಮುಟ್ಟದ, ಅಸಭ್ಯವಾಗಿ ನಡ್ಕೊಂಡ ಅಂತ ಹೇಳಿ ಅಲ್ಲಿನ ಕಾಲೇಜ್ ಸಿಬ್ಬಂದಿಯವರೇ ಒಬ್ಬರನ್ನ ಅರೆಸ್ಟ್ ಮಾಡಿ ಜೈಲ್ಗಟ್ಟುವಂತ ಕೆಲಸ ಮಾಡಿದ್ರು. ಸೊ ಪೊಲೀಸ್ ಇಲಾಖೆಯಲ್ಲಿ ರಕ್ಷಣೆ ಕೊಡ್ಬೇಕಾಗಿರೋರ ಭಕ್ಷಕರಾಗ್ತಾ ಇದ್ರೆ ಎಲ್ಲಿ ನ್ಯಾಯ ಸಿಗತ್ತೆ? ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ಟರ್ಮಿನೇಷನ್ ಮಾಡಿ, ಸಸ್ಪೆನ್ಷನ್ ಬೇಡ ನಮ್ಗೆ, ಕಾಕಿನೇ ಕಳಚಬೇಕು. ಇವ್ರಿಗೆಲ್ಲ ಏನಾಗಿದೆ ಅಂದ್ರೆ ಕೆಲವರು ಪೊಲೀಸರಿಗೆ 3 ತಿಂಗಳು ಸಸ್ಪೆಂಡ್ ಆಗ್ತಾರೆ ಅಷ್ಟೇ ಬಿಡು, ಆಮೇಲೆ ಬರ್ತೀರಿ. ಇದೇ ಮಹೇಶ್ ಕನಕಗಿರಿ ನೆನೆ ಏನು CID ಇನ್ಸ್ಪೆಕ್ಟರ್ ಕಳ್ತನ 20 ಲಕ್ಷ ಕಳ್ತನ ಮಡಿವಾಳದಲ್ಲಿ, ಆಯಪ್ಪ ಇದೇ ಬಂಡೇಪಾಳ್ಯ ಪೊಲೀಸ್ ಠಾಣೆದಲ್ಲಿ ಇದ್ದಾಗ ಎಕ್ಸ್ಟ್ರಾಷನ್ ಕೇಸ್ ಮಾಡಿದ್ದಾರೆ. ಆಗ್ಲೇ ಅವ್ರನ್ನ ಟರ್ಮಿನೇಷನ್ ಮಾಡಿದ್ರೆ ಅನೇಕ ನೆಗೆಟಿವ್ ಫಾಲ್ಸ್ ಇದ್ದಿದೆ ಅವ್ರ ಮೇಲೆ, ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ? ಪೊಲೀಸು ಕಳ್ಳತನ ಮಾಡ್ತಾನೆ ಅಂದ್ರೆ ಯಾವ ಲೆವೆಲ್ಗಿನ್ ಸಾಮಾನ್ಯ ಕಳ್ಳರಿಗೆ ಏನ್ ಬುದ್ಧಿ ಹೇಳ್ತಾರೆ ಅವರು? ಕರೆಕ್ಟ್. ಆಮೇಲೆ ಇತ್ತೀಚೆಗೆ ಒಂದು ಈ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಒಬ್ಬ ರೌಡಿ ಶೀಟರ್ ಪೊಲೀಸರ ಮೇಲೆನೆ ಕೂಗಾಡ್ಬಿಟ್ಟು ಹೊಡೆಯಕ್ ಹೋಗ್ತಿಯಾನೆ. ಸರ್ ಅವ್ರು ಜಸ್ಟ್ ಕಾಕಿ ಹಾಕೊಂಡು ಲೈಸೆನ್ಸ್ ಇರುವಂತ, ನಿಜವಾಗ್ಲೂ ಹೇಳ್ತೀನಿ ಆ ರೌಡಿ ಶೀಟರ್ಸ್ ಪರವಾಗಿಲ್ಲ, ಅವ್ರಿಗೆ ನೋಡಿ ಹೆದರ್ಕೊಳ್ತಾರೆ ಅವರು. ಲೈಸೆನ್ಸ್ ಇರೋ ಗೂಂಡಾಗ್ಲಂತೀನಿ ನಾನು. ಸಮಾಜನ ಹಾಳು ಮಾಡ್ತಿರೋದು ಅವ್ರೆ. ಪೊಲೀಸ್ ಇಲಾಖೆ ಬಗ್ಗೆ ತಪ್ಪದಾಗಿ ಸಂದೇಶ ಕೊಡಬೇಡಿ ಅಂತ ಅಂತಾರೆ. ಪೊಲೀಸರು ನಿಜವಾಗ್ಲೂ ರಕ್ಷಣೆ ಕೊಟ್ಟಿದ್ದೀರಾ? ಇವತ್ತು ನನ್ ಕೇಸೇ ತಗೊಳ್ಳಿ, ನನ್ನ ಮೇಲೆ ಅವತ್ತು ಆಗಿದ್ದಂತ ಹರಾಜು ಹಲ್ಲೆ, ನಾನ್ ಅವತ್ ಸ್ಪಾಟ್ ಅಲ್ಲಿ ಇದ್ದಾಗ ನಾನ್ ಮರ್ಡರ್ ಆಗ್ತಾ ಇದ್ದೆ. ನಾನೇ ಕರ್ಕೊಂಡು ಪೊಲೀಸ್ ಠಾಣೆಗೆ ಬಿಟ್ಟು FIR ಮಾಡಿಸಿ ಕೌಂಟರ್ ಕಂಪ್ಲೇಂಟ್ ಅಲ್ಲಿ ನಾನು ಹೋದೆ. ಇಬ್ಬರ ಮೇಲೇನು ಪ್ರಕರಣ ದಾಖಲಾಯ್ತು. ಹಾಗಾದ್ರೆ ಜಸ್ಟಿಸ್ ಎಲ್ಲಿ ಸಿಕ್ತು? ನಿಮಗೇನು ಆ ಮೂಮೆಂಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಕೂಲ್ ಮಾಡ್ಬೇಕು, ಆ ಮೂಮೆಂಟ್ ಅಲ್ಲಿ ಸಮಾಜದಲ್ಲಿ ಇರುವಂತ ವ್ಯಕ್ತಿಗಳು ಧ್ವನಿ ಎತ್ತಾರೆ, ವಿರುದ್ಧ ಮಾಡ್ತಾರೆ ಅಂತ ಹೇಳಿ ಕೂಲ್ ಮಾಡಕ್ ಆ ಟಾಪಿಕ್ ಗೆ ಇಬ್ಬರನ್ನು ಎತ್ಕೊಂಡು ಹೋಗಿ ಜೈಲ್ಗೆ ಹಾಕ್ತೀರಾ, ಸಮಾಧಾನ ಮಾಡ್ತೀರಾ, ನೀವು ಕೋರ್ಟ್ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀರಾ. ಅಷ್ಟೇ ಪೊಲೀಸ್ ಅವ್ರು ಮಾಡೋದು, ಇನ್ನೇನು ಮಾಡೋದಿಲ್ಲ. ಇದು ಅಂದ್ರೆ ಇವಾಗ ರೂಟ್ ಎಲ್ಲಿದೆ ಅಂತ ಇದನ್ನೆಲ್ಲ ಬದಲಾವಣೆ ಮಾಡ್ಬೇಕು ಅಂದ್ರೆ ಯಾವ ಬದಲಾವಣೆ ಸಾಧ್ಯ ಇಲ್ಲ ಸರ್, ಬದಲಾವಣೆ ಸಾಧ್ಯನೇ ಇಲ್ಲ. ನಮ್ಮ ಜನರು ಬದಲಾವಣೆ ಆಗ್ಲಿ ಫಸ್ಟ್. ಜನರು ಗಲ್ಲಿಗಳಲ್ಲಿ ಕುತ್ಕೊಂಡು ಜಗಳ ಆಡ್ತಾರೆ, ಬೀದಿಗ್ಲಿಗ್ ಬಂದ್ ಜಗಳ ಮಾಡ್ತಾರೆ. ಅಲ್ಲಿ ಅನ್ಯಾಯ ಒಬ್ಬ ಪೊಲೀಸ್ ಮಾಡ್ತಾ ಇದ್ದಾನೆ, ಒಬ್ಬ ರಾಜಕಾರಣಿ ಆಗ್ತಾ ಅವ್ರಿಗೆ ಬಕೆಟ್ ಹಿಡಿಯೋದ್ ಬಿಟ್ಟು ಪ್ರಶ್ನೆ ಮಾಡಿ. ಇವಾಗ ನಮ್ಮನ್ ಬಂದ್ ಪ್ರಶ್ನೆ ಮಾಡ್ತಾರೆ, ನಾವು ತಪ್ಪು ಮಾಡಿದ್ರೆ ನಮ್ಮೇಲೆ ಕಾನೂನು ಕ್ರಮ ಜರುಗಿಸ್ತಾರಲ್ವಾ? ಕಾನೂನು ಯಾಕೆ ಕೈಗೆತ್ಕೊಂಡ್ರಿ ಅಂತಾರಲ್ಲ, ನೀವು ಕರೆಕ್ಟ್ ಆಗಿದ್ದಿದ್ರೆ ನಾವ್ ಯಾಕೆ ಎತ್ಕೊಳ್ತಾ ಇದ್ರಿ? ನೀವು ನಮಗ್ ರಕ್ಷಣೆ ಕೊಟ್ಟಿದ್ರೆ ನಾವ್ ಯಾಕೆ ಕೆಲಸ? ಈಗ ಪ್ರಶ್ನೆ ಮಾಡಕ್ ಹೋಗ್ತೀವಿ ಅನ್ಕೊಂಡ್ರಿ, ಪ್ರಶ್ನೆ ಮಾಡೋದಕ್ಕೂ ಮೊದ್ಲೇ ಭಯ ಇರುತ್ತೆ, ಪೊಲೀಸ್ ಅದು ಇದು ರಾಜಕಾರಣಿಗಳು ರೌಡಿಗಳು ಅಂತ. ಏನಕ್ಕೆ ಭಯ? ಅಲ್ಲ, ಅದು ಏನಾರು ಬೇರೆ ಏನಾರು ವಿಚಾರಗಳಲ್ಲಿ ನಮ್ಮನ್ನ ಸಿಗಿಸ್ಬಿಡ್ತಾರೆ, ಇಲ್ಲ ನಮ್ಮ ಮೇಲೆ ಸುಳ್ಳು ಕೇಸ್ ಮೊದಲು ಪೊಲೀಸ್ ಅವ್ರು ಇರೋದು ಯಾರಿಂದ? ಜನರಿದ್ರೆ ಪೊಲೀಸ್ ಇಲಾಖೆ, ಜನರಿದ್ರೆ
ರಾಜಕಾರಣಿಗಳು. ಹ್ಮ್. ಜನರಿದ್ರೇನೆ ಕೋರ್ಟುನು ಅಷ್ಟೇ, ಎಲ್ಲಾನು ಅಷ್ಟೇ. ಹ್ಮ್. ಜನರಿಗೆ ನೀವು ರಕ್ಷಣೆ ಕೊಡ್ತಾ ಇಲ್ಲ ಅಂದ್ರೆ ಇನ್ ನೀವಿದ್ದೇನ್ ಪ್ರಯೋಜನ? ಕರೆಕ್ಟ್. ನೀವಿದ್ದೇನ್ ಪ್ರಯೋಜನ? ಪೊಲೀಸ್ ಅಂದ್ರೆ ಹೌದು ಭಯ ಇದೆ, ಅದು ಹಾಗ. ಈಗೇನ್ ಗೊತ್ತಾ, ಯಾರಾದ್ರೂ ಒಬ್ರು ಸುಳ್ಳು ಅಟ್ರಾಸಿಟಿ ಕೇಸು, ಸುಳ್ಳು ಕೇಸ್ ಪ್ರಕರಣ ಇಟ್ಕೊಳ್ರಿ, ಮೊಬೈಲು ವಿಡಿಯೋ ಮಾಡಿ, ಮೊಬೈಲ್ ವಿಡಿಯೋ ಮಾಡುವಂತ ಅವಕಾಶ, ರೈಟ್ಸ್ ನಮಗಿದೆ. ಓಕೆ. ಮಾಡಿ, ಅವ್ನು ಯಾರು ಪೊಲೀಸ್ ಅಧಿಕಾರಿ ಇದಾನೋ ಇಲ್ಲ ರಾಜಕಾರಣಿ ಇದಾರೋ ಮುಖವಾಡ ಹಾಕಿ ಹರಾಜು ಗೊತ್ತಾಗ್ಲಿ ಸಮಾಜಕ್ಕೆ. ಹ್ಮ್. ಫಸ್ಟ್ ತರ ಇಲ್ಲ, ಫಸ್ಟ್ ಭಯ. ಹೌದು. ಈಗ ಹಂಗಿಲ್ಲ, ಇಮಿಡಿಯೇಟ್ ವಿಡಿಯೋ ಮಾಡಿ. ಎಷ್ಟು ಪ್ರಕರಣ ನಮ್ಮ ಮೇಲೆ ದಾಖಲು ಮಾಡ್ತಾರೆ? ಹ್ಮ್. ಮಾಡ್ಲಿ, ಎಲ್ಲದಕ್ಕೂ ಬೇಲ್ ಸಿಗುತ್ತೆ. ಹೌದು. ನಾವು ಬದುಕಿದ್ರೆ ಆ ಕೇಸ್ನ ಗೆಲ್ಲನ, ಹ್ಮ್. ಹುಟ್ಟಿದ್ಮೇಲೆ ಸಾಯ್ಲೇಬೇಕು, ಇಲ್ವಾ ಹೋರಾಟ ಮಾಡಿ ಒಂದು ಇತಿಹಾಸ ಕ್ರಿಯೇಟ್ ಮಾಡಿ ಹೋಗೋಣ. ಹ್ಮ್. 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 ನಾನು ಇಷ್ಟೇ ನನ್ನ ಕಾನ್ಸೆಪ್ಟು. ಓಕೆ. 100 ಕೇಸ್ ನನ್ನ ಮೇಲೆ ಹಾಕ್ಲಿ, ಹ್ಮ್. ಐ ಆಮ್ ರೆಡಿ ಟು ಫೈಟ್. ಓಕೆ. ಸಮಾಜನ ಬದಲಾವಣೆ ನಮ್ಮ ಜನರು ತರಬೇಕು, ಜನರು ಪ್ರಜ್ಞಾವಂತರಾಗಬೇಕು, ಹ್ಮ್. ಜನರ ಯೋಚನೆ ಬದಲಾಗಬೇಕು. ಅವ್ರಿಗೆ ಸಮಸ್ಯೆ ಆಗ್ತದೆ ನನಗೇನು ಅಂತ ಇರಬಾರ್ದು. ನಾಳೆ ದಿವಸ ನಮ್ಮನೆಗೆ ಸಮಸ್ಯೆ ಬಂದೋಗ ಅರ್ಥ ಆಗತ್ತೆ. ಎಲ್ಲರೂ ಒಗ್ಗಟ್ಟಿಲ್ದಿರೋ ಕಾರಣಕ್ಕೆ ಈ ತರ ಆಗತ್ತೆ. ಪೊಲೀಸ್ ಇಲಾಖೆಯಲ್ಲಿ ಒಬ್ಬರು ತಪ್ಪು ಮಾಡಿದ್ರೆ ಹ್ಮ್. ಎಷ್ಟು ಜನ ಪೊಲೀಸರು ಧ್ವನಿ ಎತ್ತಾರೆ ಹೇಳಿ? ಎತ್ತಲ್ಲ. ಹೌದು. ಇಲ್ಲ ರಾಜಕಾರಣಿಗಳಲ್ಲಿ ತಪ್ಪು ಮಾಡಿದ್ರೆ ಯಾರು ಧ್ವನಿ ಎತ್ತಿದ್ರೆ? ಅಪೋಸಿಷನ್ ಪಾರ್ಟಿ ಮಾತ್ರ ಧ್ವನಿ ಎತ್ತುತ್ತೆ. ಅದೇ ನಮ್ಮ ಜನರು ತಪ್ಪು ಮಾಡಿದ್ರೆ ಎಷ್ಟು ಜನ? ಎಲ್ಲಾರು ಸೇರಿ ಜೊತೆಲಿದ್ದವರು ಹೊಡಿತಾರೆ ಅಲ್ವಾ? ಹೌದು. ಸೊ ಬದಲಾವಣೆ ಅನ್ನೋದು ನಮ್ಮಲ್ಲಿ ಆಗ್ಬೇಕು. ಹ್ಮ್. ತಪ್ಪನ್ನ ತಪ್ಪು ಅಂತ ಯಾವತ್ ನಾವು ಖಂಡಿಸ್ತೀರಿ, ಅವತ್ ನಿಜವಾಗ್ಲೂ ನ್ಯಾಯ ಸಿಗುತ್ತೆ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.